ಅಮೆರಿಕ ಪ್ರವಾಸವನ್ನ ಯಶಸ್ವಿಯಾಗಿ ಮುಗಿಸಿದ ಪ್ರಧಾನಿ ಮೋದಿ ಅಕ್ರಮ ವಲಸಿಗರನ್ನ ವಾಪಸ್ ಕರೆಸಿಕೊಳ್ಳಲು ಬದ್ಧ ಎಂದ ಮೋದಿ 119 ಅಕ್ರಮ ಭಾರತೀಯ ವಲಸಿಗರು ಇಂದು ಭಾರತಕ್ಕೆ ಅದಾನಿ ವಿರುದ್ಧದ ಕ್ರಮ ಬಗ್ಗೆ ಮಾತನಾಡಲು ಮೋದಿ ನಕಾರ ಈ ಎಲ್ಲಾ ಸುದ್ದಿಯನ್ನ ನೋಡೋಣ ಮೋದಿ ಟ್ರಂಪ್ ನ್ಯೂಸ್ ಟಾಪ್ 9 ನಲ್ಲಿ ಅಮೆರಿಕದಲ್ಲಿ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋ ಡೊನಾಲ್ಡ್ ಟ್ರಂಪ್ ರನ್ನ ಪ್ರಧಾನಿ ಮೋದಿ ಮೊದಲ ಭೇಟಿಯಾಗಿದ್ದಾರೆ. ಶ್ವೇತಭವನದಲ್ಲಿ ಭೇಟಿಯಾದ ಉಭಯ ನಾಯಕರು ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ರು. ಅಲ್ಲದೆ ಟ್ರಂಪ್ ಜೊತೆಗೆ ಮಹತ್ವದ ಒಪ್ಪಂದಗಳನ್ನ ಮಾಡಿಕೊಂಡಿದ್ದಾರೆ. ಭಾರತ ಅಮೆರಿಕ ನಡುವಿನ ಬಾಂಧವ್ಯಕ್ಕೆ ಇಬ್ಬರು ನಾಯಕರು ಪ್ರಾಮುಖ್ಯತೆ ನೀಡಿ ಮಾತುಕತೆ ನಡೆಸಿದ್ದಾರೆ. ಮೋದಿ ಮತ್ತೆ ಟ್ರಂಪ್ ಹಳೆಯ ಸ್ನೇಹಿತರು ಮತ್ತೆ ಒಟ್ಟಿಗೆ ಶ್ವೇತಭವನದಲ್ಲಿ ಕಾಣಿಸಿಕೊಂಡರು. ಶ್ವೇತಭವನಕ್ಕೆ ಆಗಮಿಸಿದ ಪ್ರಧಾನಿ ಮೋದಿ ಅವರನ್ನ ಟ್ರಂಪ್ ಸ್ವಾಗತಿಸಿದ್ರು. ಈ ವೇಳೆ ನಾವು ನಿಮ್ಮನ್ನ ತುಂಬಾ ಮಿಸ್ ಮಾಡಿಕೊಂಡಿವಿ ಅಂತ ಟ್ರಂಪ್ ಹೇಳಿದ್ರು. ಪ್ರಧಾನಿ ಮೋದಿ ಅವರನ್ನ ಅಪ್ಪಿಕೊಂಡು ನಿಮ್ಮನ್ನ ಮತ್ತೆ ಭೇಟಿಯಾಗಿದ್ದಕ್ಕೆ ನಮಗೆ ತುಂಬಾ ಸಂತೋಷವಾಯಿತು ಅಂತ ಹೇಳಿದ್ದಾರೆ. ಟ್ರಂಪ್ ಸ್ವತಃ ಶ್ವೇತಭವನದಲ್ಲಿ ಕುರ್ಚಿಯನ್ನ ಎಳೆದು ಪ್ರಧಾನಿ ಮೋದಿ ಅವರನ್ನ ಕೂರಿಸಿದ್ರು. ಇದಾದ ನಂತರ ಮೋದಿ ಸಂದರ್ಶಕರ ದಿನಚರಿಯಲ್ಲಿ ತಮ್ಮ ಹೆಸರು ಮತ್ತು ವಿವರವನ್ನ ದಾಖಲಿಸಿದ್ರು. ಈ ವೇಳೆ ಟ್ರಂಪ್ ಕುರ್ಚಿ ಎಳೆದಿದ್ದು ಗಮನ ಸೆಳೆಯಿತು. ಸದ್ಯ ದೇಶಾದ್ಯಂತ ಈ ವಿಡಿಯೋ ವೈರಲ್ ಆಗಿದ್ದು ಇದು ಮೋದಿ ಗತ್ತು ಅಂತ ನೆಟ್ಟಿಗರು ಕಮೆಂಟ್ ಹಾಕ್ತಿದ್ದಾರೆ. ಇನ್ನು ಉಭಯ ನಾಯಕರು ಮಾಡಿಕೊಂಡ ಒಪ್ಪಂದಗಳೇನು ಅಂತ ನೋಡೋದಾದ್ರೆ ಮುಂಬೈ ದಾಳಿ ರೂವಾರಿ ಭಯೋತ್ಪಾದಕ ತಹಬ್ದೂರ್ ರಾಣಾ ಭಾರತಕ್ಕೆ ಹಸ್ತಾಂತರ ಒಪ್ಪಂದವಾಗಿದೆ. ಇನ್ನು ಇಸ್ಲಾಮಿಕ್ ಭಯೋತ್ಪಾದನೆ ವಿರುದ್ಧ ಭಾರತ ಹಾಗೂ ಅಮೆರಿಕ ಒಟ್ಟಾಗಿ ಹೋರಾಡಲಿವೆ. F-35 ಜೆಟ್ ಭಾರತಕ್ಕೆ ಮಾರಾಟ ಮಾಡಲು ಅಮೆರಿಕ ನಿರ್ಧರಿಸಿದೆ. ಎರಡು ರಾಷ್ಟ್ರಗಳ ಮಧ್ಯೆ ಇಂಧನ ತೈಲ ಅನಿಲ ಮಾರಾಟ ಒಪ್ಪಂದವೂ ಆಗಿದೆ. ಇಷ್ಟೇ ಅಲ್ಲದೆ ಭಾರತ ಮಧ್ಯಪ್ರಾಚ್ಯ ಯುರೋಪ್ ನಡುವೆ ವ್ಯಾಪಾರ ಮಾರ್ಗ ನಿರ್ಮಿಸಲು ಟ್ರಂಪ್ ಬದ್ಧ ಎಂದಿದ್ದಾರೆ. ಹಲವು ಒಪ್ಪಂದಗಳ ಬಳಿಕ ಉಭಯ ನಾಯಕರು ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆ ಅಕ್ರಮ ವಲಸಿಗರನ್ನ ಅಮೆರಿಕ ಭಾರತಕ್ಕೆ ದಬ್ಬುತ್ತಿದೆ. ಈ ಬಗ್ಗೆ ನಿಮ್ಮ ನಿಲುವೇನು ಅಂತ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ಮೋದಿ ಅಮೆರಿಕದ ನಿಲುವಿನ ಪರವೇ ಮಾತನಾಡಿದ್ರು. गैर कानूनी तरीके से जो लोग दूसरे देशों में होते हैं उनको वहां रहने का कोई कानूनी अधिकार तो है नहीं. अमेरिका में गैर कानूनी तरीके से रहता है तो उसको वापस लेने के लिए भारत तैयार है. ಅಕ್ರಮ ವಲಸಿಗರನ್ನ ಕರೆಸಿಕೊಳ್ಳಲು ಬದ್ಧ ಅಂತ ಮೋದಿ ಹೇಳಿದ ಬೆನ್ನಲ್ಲೇ 119 ಅಕ್ರಮ ಭಾರತೀಯರನ್ನ ಹೊತ್ತ ಅಮೆರಿಕದ ವಿಮಾನ ಇಂದು ಭಾರತಕ್ಕೆ ಬರಲಿದೆ. ಅಮೃತಸರದ ಗುರು ರಾಮದಾಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಂದು ರಾತ್ರಿ 10 ಗಂಟೆಗೆ ವಿಮಾನ ಬಂದಿಳಿಯಲಿದೆ. ಪಂಜಾಬ್ನ 67, ಹರಿಯಾಣದ 33, ಗುಜರಾತಿನ 8, ಉತ್ತರ ಪ್ರದೇಶದ 3, ಮಹಾರಾಷ್ಟ್ರ, ರಾಜಸ್ಥಾನ, ಗೋವಾದ ತಲಾ 2 ಹಾಗೂ ಹಿಮಾಚಲ್ ಪ್ರದೇಶ ಹಾಗೂ ಜಮ್ಮು ಕಾಶ್ಮೀರದ ತಲಾ 1 ಇದ್ದಾರೆ. ಇನ್ನು ಪತ್ರಕರ್ತರೊಬ್ಬರು ಅದಾನಿ ಪ್ರಕರಣಗಳ ತನಿಖೆಯ ಬಗ್ಗೆ ಪ್ರಶ್ನೆ ಎತ್ತಿದ್ರು. ಇದಕ್ಕೆ ಉತ್ತರಿಸಲು ಮೋದಿ ನಿರಾಕರಿಸಿದ್ರು. ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ವೈಯಕ್ತಿಕ ವಿಷಯಗಳನ್ನ ಚರ್ಚಿಸುವುದಿಲ್ಲ ಅಂತ ಮೋದಿ ಸ್ಪಷ್ಟಪಡಿಸಿದ್ರು. ऐसे व्यक्तिगत मामलों के लिए दो देश के मुखिया न मिलते हैं न बैठते हैं न बात करते हैं. ಆದರೆ ವೈಯಕ್ತಿಕ ಮಾತು ಆಡುವುದಿಲ್ಲ ಎಂಬ ಮೋದಿ ಮಾತಿಗೆ ರಾಹುಲ್ ಗಾಂಧಿ ಕಿಡಿಕಾರಿದ್ರು. ಅದಾನಿ ವಿಚಾರದಲ್ಲಿ ಪ್ರಧಾನಿ ಮೋದಿ ದೇಶದಲ್ಲಿ ಮೌನಿಯಾಗುತ್ತಾರೆ, ವಿದೇಶದಲ್ಲಿ ವೈಯಕ್ತಿಕ ವಿಚಾರ ಎನ್ನುತ್ತಾರೆ ಅಂತ ಟ್ವೀಟ್ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ಈ ಪ್ರಶ್ನೆಗಳನ್ನ ಕೇಳಿದ್ರೆ ನಿಮ್ಮನ್ನ ಮೌನ ಆವರಿಸಿ ಬಿಡುತ್ತದೆ, ವಿದೇಶದಲ್ಲಿ ಕೇಳಿದ್ರೆ ಅದು ವೈಯಕ್ತಿಕ ವಿಷಯ ಆಗಿಬಿಡುತ್ತದೆ. ಅಮೆರಿಕದಲ್ಲಿಯೂ ಸಹ ಮೋದಿ ಅದಾನಿಯ ಭ್ರಷ್ಟಾಚಾರ ಮುಚ್ಚಿಟ್ರು. ಒಬ್ಬ ಸ್ನೇಹಿತನ ಜೇಬು ತುಂಬಿಸುವುದು ಮೋದಿಗೆ ರಾಷ್ಟ್ರ ನಿರ್ಮಾಣವಾಗಿದ್ರೆ ದೇಶದ ಸಂಪತ್ತು ಲೂಟಿ ಮಾಡುವುದು ವೈಯಕ್ತಿಕ ವಿಷಯ.
ಇನ್ನು ಬಾಂಗ್ಲಾದೇಶದ ಆಂತರಿಕ ಸಂಘರ್ಷ ಮತ್ತು ಹಿಂದೂಗಳ ಮೇಲಿನ ದೌರ್ಜನ್ಯ ವಿಚಾರವನ್ನ ಮೋದಿಯವರಿಗೆ ಬಿಡ್ತೇನೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಮೂಲಕ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬಾಂಗ್ಲಾದೇಶ ವಿಚಾರದಲ್ಲಿ ಮೂಗು ತೂರಿಸುವುದಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಅಮೆರಿಕ ಪ್ರವಾಸವನ್ನ ಯಶಸ್ವಿಯಾಗಿ ಪೂರೈಸಿ ಪ್ರಧಾನಿ ಮೋದಿ ಪಾಲಂ ಏರ್ಪೋರ್ಟ್ಗೆ ತಡರಾತ್ರಿ ಬಂದು ಇಳಿದಿದ್ದಾರೆ.